ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಚಾರ ದಾಖಲೆ ಪರಿಶೀಲನೆ ಮುಗಿಯುವವರೆಗೆ ಈ ಬಗ್ಗೆ ಮಾತಾಡಲ್ಲ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲ ಪಟ್ಟಿಯಲ್ಲಿರುವವರು ಅರ್ಹರಿದ್ದಾರೆ, ಅವರಿಗೆ ಪರ್ಯಾಯ ವ್ಯವಸ್ಥೆಗೆ ಹೇಳಿದ್ದೇನೆ. ಪೊಲೀಸ್ ಹಾಗೆ ಕಂದಾಯ ಇಲಾಖೆಗೆ ಕಳಿಸಲಾಗಿದೆ. ಈ ಬಗ್ಗೆ ವಸತಿ ಸಚಿವರ ಜೊತೆ ಮಾತಾಡಿದ್ದೇನೆ. ಎಲ್ಲ ನಿಯಮಗಳ ಪ್ರಕಾರ ಅರ್ಹರಾಗಬೇಕು ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಈಗ ಪೊಲೀಸ್ ಇಲಾಖೆಯವರಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಅಗತ್ಯ ದಾಖಲೆಗಳ ಪರಿಶೀಲನೆ ಕಾರ್ಯ ಮುಗಿಬೇಕು, ಅದಾದಮೇಲೆ ನಾನು ಮಾತಾಡ್ತೀನಿ ಮಾಧ್ಯಮಗಳಿಗೆ ಅಂತ ಹೇಳಿದ್ದಾರೆ ಅವರು. ಯಾಕೆಂದರೆ ಸಹಜವಾಗಿ ಈಗ ಅವರ ಕ್ಷೇತ್ರ ಅದು ಬ್ಯಾಟ್ರಾಯನ್ಪುರ, ಅವರ ವ್ಯಾಪ್ತಿಯಲ್ಲಿ ಬರುವಂಥ ಲೇಔಟ್ ಇದು. ಅವರ ಗಮನಕ್ಕೆ ಬರದೆ ಇಷ್ಟೊಂದು ಜಾಗ ಒತ್ತುವರಿ ಹೇಗಾಯಿತು ಅನ್ನೋದು ಸಹಜವಾಗಿ BJPಯವರು ಪ್ರಶ್ನೆ ಮಾಡ್ತಾಯಿದ್ರು. ಅದರ ಜೊತೆಗೆ ಇಷ್ಟು ವರ್ಷ ಯಾಕೆ ತೆಪ್ಪಗಿದ್ರು ಅಂತ. 15-20 ವರ್ಷ ಆಯಿತು ನಾವು ಬಂದಿಲ್ಲಿ ಶೆಡ್ ಹಾಕ್ಕೊಂಡಿದ್ದೀವಿ, ಮನೆ ಕಟ್ಕೊಂಡಿದ್ದೀವಿ, ಕಾವೇರಿ ವಾಟ್ರ್ ಬರುತ್ತೆ, ನಮಗೆ ಕರೆಂಟು ಕನೆಕ್ಷನ್ ಕೊಟ್ಟಿದ್ದಾರೆ, ನಮಗೆ BPL ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಆವಾಗ ಯಾರೂ ಪ್ರಶ್ನೆ ಮಾಡಿಲ್ವಾ ಅಂತ ಸಹಜವಾಗಿ ಈ ರೀತಿಯಾದಂಥ ಚರ್ಚೆಗಳು ಆಗ್ತಾಯಿದ್ವು. ಬಟ್ ಕೃಷ್ಣ ಬೈರೇಗೌಡರು ಕೂಡ ವಿದೇಶಕ್ಕೆ ಹೋಗಿದ್ದರು, ವಾಪಸ್ ಬಂದಿದ್ದಾರೆ. ಅದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ. ತಣಿಸಂದ್ರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಹೆಗಡೆ, ಈಗ ಕೋಗಿಲು ಲೇಔಟ್ ರೀತಿಯೇ ತಣಿಸಂದ್ರದ್ದು ಕೂಡ ಒಂದು ವಿವಾದ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿರುವಂಥ ನಿವಾಸಿಗಳ ಗೋಳೇನು, ಜೊತೆಗೆ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ದಾರಂತೆ, ಇಲ್ಲಿ ಯಾರ ಎಡವಟ್ಟಿಂದ ಇವರು ಅತಂತ್ರರಾಗಿದ್ದಾರೆ ಅನ್ನೋದು. ಪ್ರಭು, ಮೊದಲನೇದಾಗಿ ನಾನು ಇಲ್ಲಿ ಡೆಮಾಲಿಷನ್ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ನಾನು ಇವಾಗ ತಾವು ಹೇಳಿದಾಗ ತಣಿಸಂದ್ರದಲ್ಲಿರುವಂತಹ ಒಂದು BDA ಬೃಹತ್ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಸರಿಸುಮಾರು 2-2.5 ಎಕರೆ ಜಾಗದಲ್ಲಿ ಒಂದು ಸಾಕಷ್ಟು ಮನೆಗಳು, 23ಕ್ಕೂ ಹೆಚ್ಚು ಮನೆಗಳೀಗ ಏನು ವಾಸ ಮಾಡ್ತಾ ಇದ್ರು ಅನ್ನುವಂಥದ್ದು. ಸಹಜವಾಗಿ ಈಗ ಮನೆಯ ಸಾಮಾನುಗಳು ಹಾಗೇನೆ ಏನೇನು ಸಾಮಾನು ಸರಂಜಾಮುಗಳನ್ನೆಲ್ಲವೂ ಕೂಡ ಹೊರಗಾಕಲಾಗಿರುವಂಥದ್ದು. ಇದು ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಡೆಮಾಲಿಷನ್ ಕಾರ್ಯ ಅಂದರೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಸಹಜವಾಗಿ BDAಯಿಂದ ಈ ಹಲವು ಲೇಔಟ್ಗಳಲ್ಲಿ, ಬಡಾವಣೆಗಳಲ್ಲಿ ಹಾಗೇನೆ ಅವರವರ ಜಾಗಗಳು, BDAದ ಯಾವ್ಯಾವ ಜಾಗಗಳಿದೆ ಅಲ್ಲಿ ಅತಿಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರೆ, ಫ್ಯಾಕ್ಟ್ರಿಗಳನ್ನು ಹಾಕ್ಕೊಂಡಿದ್ರೆ, ಗೋಡೌನ್ಗಳನ್ನು ಹಾಕ್ಕೊಂಡಿದ್ರೆ, ಹಾಗೇನೆ ಮನೆಗಳನ್ನು ಕಟ್ಕೊಂಡಿದ್ರೆ ಅದನ್ನೆಲ್ಲವೂ ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈಗ ತಣಿಸಂದ್ರದ ಈ ಒಂದು ಜಾಗದಲ್ಲೂ ಕೂಡ SRK ಬಡಾವಣೆಯಲ್ಲೂ ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಈಗಾಗಲೇ 22 ಕಟ್ಟಡಗಳ ತೆರವು ಕಾರ್ಯಾಚರಣೆ ಆಗಿರುವಂಥದ್ದು. ಮನೆ, ಕಾರು, ಗ್ಯಾರೇಜ್, ಗೋಡಾನ್ ಹಾಗೇನೆ ಶೆಡ್ ಅನ್ನು ಕೂಡ ಈಗಾಗಲೇ ತೆರವು ಮಾಡಿರೋದು ನೋಡ್ಬೋದು. ಇಲ್ಲಿ ಸಾಕಷ್ಟು ಏನು 2-3 JCBಗಳಿಂದ ಒಂದು 10-15 ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳ ವರ್ಗ, BDA ಅಧಿಕಾರಿಗಳ ವರ್ಗ ಹಾಗೇನೆ ತೆರವು ಕಾರ್ಯಾಚರಣೆ ಮಾಡುವಂತಹ ಟೀಮ್ನಿಂದ ಈ ಒಂದು ಬೃಹತ್ ಕಾರ್ಯಾಚರಣೆ ಬೆಳಗ್ಗೆಯಿಂದ ನಡೀತಾ ಇದೆ. ಈಗಾಗಲೇ BDA ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಪ್ರಕಾರ ಹೈಕೋರ್ಟ್ ಆದೇಶದ ಮೇರೆಗೆ BDAಯಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಅಂದರೆ ಕೇಶವ ನಾರಾಯಣ್ ಕಮಿಟಿ ವರದಿ, ಅಂದರೆ ಇಲ್ಲಿ 22ಕ್ಕೂ ಹೆಚ್ಚು ಮನೆಗಳೇನು ಅತಿಕ್ರಮವಾಗಿ ಮನೆಗಳ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು, ಶೆಡ್ಗಳನ್ನ ಹಾಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಜಾಗದಲ್ಲಿ ಅದನ್ನ ಇದು BDAಗೆ ಸೇರಿದಂಥ ಜಾಗ ಆದ್ದರಿಂದ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ನಿವಾಸಿಗರು ಕೆಲವೊಂದು ಒಪಿನಿಯನ್ಗಳನ್ನು ಕೊಡ್ತಿದ್ದಾರೆ. ನಾವು ಹಲವು ವರ್ಷಗಳಿಂದ ವಾಸವಾಗಿದ್ದೀವಿ, ಕರೆಂಟ್ ಇದೆ, ನಮಗೆ ಇಲ್ಲಿ ವಾಸ್ತವಕ್ಕೆ ಬೇಕಾದಂತಹ ಎಲ್ಲ ದಾಖಲಾತಿಗಳು ಸ್ಥಳೀಯ ಆಡಳಿತ ನೀಡಿದೆ ಅನ್ನುವಂತಹ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಆದರೆ BDA ಒಂದು ರೀತಿಯಲ್ಲಿ ಈಗ ಹೈಕೋರ್ಟ್ ಆದೇಶದ ಮೇರೆಗೆ ಈ ಒಂದು ಕಾರ್ಯಾಚರಣೆ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಮುಂದೆ ಇದು ಯಾವ ರೀತಿ ತಿರುವು ಪಡ್ಕೊಳ್ತಾ ಇದೆ ಕೂಡ ನೋಡ್ಬೇಕಾಗತ್ತೆ. ಈಗ 22 ಕಟ್ಟಡಗಳು, ಶೆಡ್ ಹಾಗೇನೆ ಗ್ಯಾರೇಜ್ ಆ ಥರದ್ದೇನು ನಿರ್ಮಾಣ ಮಾಡಿಕೊಂಡು ಉದ್ದಿಮೆಗಳನ್ನು ಮಾಡ್ತಾ ಇದ್ರು, ವಾಸವಾಗಿದ್ರು, ಅದೆಲ್ಲವನ್ನು ಕೂಡ ಈಗ ತೆರವು ಮಾಡುವಂಥ ಪ್ರಕ್ರಿಯೆ BDA ಅಧಿಕಾರಿಗಳ ವರ್ಗದಿಂದ ಆಗ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.